ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಸುಷ್ಮಾ. ಇದೀಗ ಸುದ್ದಿಗಳು. ಕಲಬುರಗಿ ಜಿಲ್ಲೆಯ ಶಾಬಾದ್ ತಾಲೂಕಿನಲ್ಲಿ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿ ಉತ್ಸವ ಹಾಗೂ ಶ್ರೀ ಮರಿಯಮ್ಮ ದೇವಿ ದೇವಸ್ಥಾನದ ಅಡಿಗಲ್ಲು ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಶ್ರೀ ಜಯಂಸಿಂಗ್ ಮಹಾರಾಜರು ಹಾಗೂ ಮಾಜಿ ಸಚಿವರಾದ ರೇವನಾಯಕ್ ಬೆಳಮಗಿ, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂಡ್ ಅವರ ಧರ್ಮಪತ್ನಿಯವರು ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ನಮ್ಮ ಭಾಷೆಯಲ್ಲಿ ತಮಗೆ ಯಾರು ನುಡಿ ಹೇಳಿದಕ್ಕೆ ನಮಗೆ ಬಹಳ ಸಂತೋಷವಾಯಿತು. ಅದಕ್ಕೆ ನಮಗೆಲ್ಲ ಬಂಜಾರ ಸಮಾಜದ ಜನರ ವತಿಯಿಂದ ತಮಗೆ ಹಾರ್ದಿಕವಾದ ವಂದನೆಗಳನ್ನು ಹೇಳ್ತೇನೆ. ಅದರ ಜೊತೆಗೇನೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಶ್ರೀ ಜಯಂಸಿಂಗ್ ಮಹಾರಾಜರು, ಜಯಶ್ರೀ ಮತ್ತಿಮುಡು ಹಾಗೂ ಮಾಜಿ ಸಚಿವ ರೇವನಾಯಕ್ ಬೆಳಮಗಿ ಸೇರಿದಂತೆ ಅನೇಕ ಮುಖಂಡರು ಮಾತನಾಡಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಶಹಾಬಾದ್. ಎಲ್ಲವನ್ನು ಕಂಡೆ ಇವನಾರು ಅವನಾರು ಎಲ್ಲದೆ ಎಲ್ಲರೂ ನಮ್ಮವರು, ನಮ್ಮವ್ವ ನಮ್ಮಪ್ಪ ಎಂದು ಅಪ್ಪಿಕೊಂಡರು ಸದ್ಗುರು ಸೇವಾಲಾಲ್. काय कहतो आपण केर काही तात्पर्य कहतो सद्गुरु सेवालाल महाराज कोण सत्य नित्य परिपूर्णानंद सच्चिदानंद स्वरूप कोण पूजा पुरस्कार होम हवन पुनर चरण कोण काही भक्ती करायचं वर शक्ती कोण कायचं वो बालकेन वो बालिकेन मिळे साध्यच. भक्ती करणं गण आत्मविश्वास येते, श्रद्धा भक्ती हे जो कोण समजदारी ती सबुराकरण चालच ओनच देवेर कोण कायचा आशीर्वाद મળે. देर सारो कन्या एक घणो टाइम एगो छे अजी तो माइक देना के छो मतो हनो काई खेल लगो तो साइड सारा निकळ्या कानी मजी मैकेन छोडी वाळो छे रे फिर भी से गण्यमान आमेले छे से भी चार वाते करे जो कोण मौका મળો छे से करणो અને आपण सद्गुरु सेवालाल महाराजे कीर्ती सारू आपणारे माहिती वजाळे नाही सारू कोज कोण काही छे 3755 गोपिकार साथ 360 सहपरिवार साथ गरासिया सांडेर साथ कन्याकुमारी की काश्मीरी तो लदेणी करते 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 कत रटाण की दे वत कोण बुनूर अमृत हस्ते ती जो पूजा पुरस्कार होम हवन हुयो वर शक्ती ती कोण गोर बंजारा समाज जागृती वेगे काय कहतो ಕತೆ ತೋಣಿ ಗುರುವಿನ ಗುಲಾಮನಾಗುವುದಿಲ್ಲವೋ ಅಲ್ಲಿ ತನಕ ದೊರೆಯದಣ್ಣ ಭವ ಮುಕ್ತಿ. गूकतो अंधारो रूकतो वजाळो जो आपण जीवने कोण परिवर्तन करण्याणो कतो गुरु सेवा उपस्थित वेताने परपाती शांत तपदे जो काही पूजा पुरस्कार होम हवन करायचा जरा गुरु कृपा आशीर्वाद आपणे मळायचं. कथे तोणी जनसेवे जनार्दन सेवे कथे तोणी कोण आपण कायच केवळ आपण हितचिंतक आपण समाजे सारू वो कतरा मेहनत करून साधन कोणी व्यक्ती वो टेम्पर चालते जो कोण कायच हरेक तांडे जाताने पुनर कृपाशीर्वाद येते से अंधारे माहिती वजाळे नाही सारू सतत प्रयत्न केले जो कोण सद्गुरु सेवालाल ಆಶೀರ್ವಾದ ನಮ್ ಸಂತ ಸೇವಾಲಾಲ್ ಮಹಾರಾಜರನ್ನಾಗಿತ್ತು. ಅದಕ್ಕೆ ಆ ದೇವಿಯ ಆಶೀರ್ವಾದ ಕೂಡ ನಿಮ್ಮೆಲ್ಲರ ಮೇಲೆ ಸದೈವ ಇರ್ತದಂತ ದೇವಿದು ಒಂದು ನಿರ್ಮಾಣ ಸಲುವಾಗಿ ನಾವು ನೀವು ಎಷ್ಟೆಷ್ಟು ನಮ್ಮಿಂದ ಸಾಧ್ಯ ಆಗ್ತದ ಅಷ್ಟ ಒಂದು ಸೇವೆ ಮಾಡಿ ಗುಡಿ ಒಂದು ನಿರ್ಮಾಣ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು. ತಾಯಂದ್ರೆ ಆಮೇಲೆ ಮತ್ತೆ ರೋಡ್ ಜೊತೆಯಲ್ಲಿ ಆಗ್ಲಿ ಮತ್ತೇನೇ ಒಂದ್ ಸಮಸ್ಯೆ ಇದ್ರು ಕೂಡ
ಶಾಸಕರು ಯಾವಾಗ್ಲೂ ನಿಮ್ ಜೊತೆಯಲ್ಲಿ ಇರ್ತಾರ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತಂದ್ರೆ ನಮ್ಮ ಸರ್ಕಾರ ಇದ್ರೆ ಸಾಕಷ್ಟು ಕೆಲಸ ಮಾಡಬಹುದಾಗಿತ್ತು. ಅದು ನಿಮಗ್ ಕೂಡ ಗುರುತಿದೆ. ಕಾಂಗ್ರೆಸ್ ಸರ್ಕಾರ ಇದೆ, ಅನುದಾನ ಇಲ್ಲ, ಅನುದಾನ ಕೊಟ್ಟ ತಕ್ಷಣ ಯಾವಾಗ ಯಾಕಂತಂದ್ರೆ ಸಾಕಷ್ಟು ಅನುದಾನ ಬಂದಾಗ ಬಹಳಷ್ಟು ಕೆಲಸ ಮಾಡ್ಬೋದು. ಆದ್ರೆ ಅವರು ಅನುದಾನ ಯಾವಾಗ ಕೊಡ್ತಾರ ಅವಾಗ ನಾವು ಕೆಲಸ ಮಾಡ್ಬೋದು. ನಾನು ಖಂಡಿತ ಫಸ್ಟ್ ಇದು ರೋಡ್ ಮಾಡಂತ ಶಾಸಕರಿಗೆ ಹೇಳ್ತೀನಿ. ನಮ್ಮ ರೇವನಾಯಕ್ ಬಾಬಾ ಅವ್ರು ಕೂಡ ಬಹಳ ಮಹಾರಾಜರ ಬಗ್ಗೆ, ಅವರ ಜೀವನ, ಅವರು ರಾಜನೀತಿ ಬಗ್ಗೆ ಮಾತಾಡಿದ್ರು. ಅವ್ರ ಬಗ್ಗೆ ಕೂಡ ನಮಗೆ ಬಹಳ ಗೌರವ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ PSI ಸರ್ ಅವ್ರು ಕೂಡ ವೇದಿಕೆ ಮೇಲೆ ಅದರ ಎಲ್ಲ ಪೊಲೀಸ್ ಬಂದಿಯವ್ರಿಗೆ ಕೂಡ ನಾನು ತುಂಬಾ ಹೃದಯದಿಂದ ಧನ್ಯವಾದ ಹೇಳ್ತೀನಿ. ಯಾಕಂತಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾಗಿತ್ತಂದ್ರೆ ಅವರ ರಕ್ಷಣೆ ನಮ್ಮ ಸಲುವಾಗಿ ಬಹಳ ದೊಡ್ಡದಿದೆ. ಸೊ ಅವ್ರಿಗೆ ಕೂಡ ಧನ್ಯವಾದ ಹೇಳ್ತಾ, ಇಲ್ಲಿ ಬಂದಂತ ನನ್ನ ಎಲ್ಲ ತಾಯಂದ್ರಿಗೆ, ಹಿರಿಯರಿಗೆ, ನನ್ನ ಪತ್ರಕರ್ತರ ಅಣ್ತಂದರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ನಾನು ನನಗೆ ಕರೆಸಿ ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಮಹಾರಾಜರಿಗೆ ಮತ್ತೆ ವೇದಿಕೆ ಮೇಲಿದ್ದಂತ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ. ಎಲ್ಲರಿಗೆ ನಮಸ್ಕಾರ. ತಾಲೂಕಾ ಬಳಕೆ ತಾಂಡದಲ್ಲಿ, ರಾಮನಗರ ತಾಂಡದಲ್ಲಿ 287ನೇ ಜಯಂತಿ ಉತ್ಸವ ಭಾಳ ವಿಜೃಂಭಣೆಯಿಂದ ತಾಂಡ ಸಣ್ಣಿದ್ದರನ್ನು ಕೂಡ ಮನಸ್ಸು ದೊಡ್ಡದು ಮಾಡಿ ಗುರುಗಳದು ಆಚರಣೆ ಮಾಡಿ ಬೆಳಕು ಹಾಕಿದಂಥ ಎಲ್ಲರಿಗೆ ವೈಯಕ್ತಿಕವಾಗಿ ಧನ್ಯವಾದ ಹೇಳ್ತೀನಿ. ನಾನು ಇಡೀ ಕರ್ನಾಟಕ ರಾಜ್ಯ, ಮಹಾರಾಷ್ಟ್ರ ಬಾರ್ಡರ್, ಆಂಧ್ರ ಬಾರ್ಡರ್ಗೆ ಹೋಗ್ತೇವೆ. ಸೇವಾಲಾಲನ ಜಯಂತಿ ಇಡೀ ಭಾರತ ದೇಶದಲ್ಲಿ ನಡೀತಾ ಇದೆ. ನಮ್ಮ ಸಣ್ಣಾಗಿದ್ದಾಗ ಆಟಿದ್ದಿಲ್ಲ, ಆದರೆ ಈಗ ಜನ ನಮ್ಮ ಜಾಗರಾಗಿದ್ದಾರೆ. ಎಲ್ಲ ರೀತಿಲಿ ವಿದ್ಯಾಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲಿ ಮುಂದೆ ಬರಬೇಕಾದ್ರೆ ನಮ್ಮ ಸೇವಾಲಾಲ್ ಜಯಂತಿ ಮಹಾರಾಜರ ಇತಿಹಾಸ ಹೇಳಬೇಕು, ಮುಂದಿನ ಪೀಳಿಗೆ ಭವಿಷ್ಯಕ್ಕೆ ಇತಿಹಾಸ ಹೇಳಬೇಕು. ಆವಾಗ ಜನರ ಮೇಲೆ ಬೆಳಕು ಚಲ್ದಪಡೆ ಆಗ್ತದ. ಇವತ್ತು ಶಾಬಾದ್ ತಾಲೂಕಿನಲ್ಲಿ ರಾಮನಗರ ತಾಂಡದಲ್ಲಿ ಎಲ್ಲರೂ ಕೂಡಿ ಒಳ್ಳೆ ಸೇವಾಲಾಲ್ ಗುರುಗಳದು ಜಯಂತಿ ಮಾಡಿದ್ದಾರೆ. ಅವರು ಇಡೀ ಈಶ್ವರದ ದೇವರಿದ್ದಾರೆ. ಅವರೇನು ಗುರುಗಳು ಅಂದ್ರೂ ಕೂಡ ದೇವರಿದ್ದಾರೆ. ನಂಗೆ ಅನುಭವ, ನಾನು 4 ಬಾರಿ MLA ಆಗಬೇಕು, ಕ್ಯಾಬಿನೆಟ್ ಮಂತ್ರಿ ಆಗಬೇಕಂತ ನಾನು ಕನಸು ಮನುಷ್ಯನಾಗಿದ್ದಿಲ್ಲ. ನಮ್ಮ ಕೂಲಿ ನಾಲಿ ಮಾಡಿ ಬಂದವರು, ರೈತಾಪಿ ಕೆಲಸ ಮಾಡಿ ಬಂದವರು. ಆದರೆ ಧರ್ಮ ಗುರುಗಳ ಬಳಿ ಎಷ್ಟು ಶಕ್ತಿ ಇರ್ತಂಬೋದು ಅದು ಅನುಭವ ಹೇಳ್ತಾ ಇದ್ದೀನಿ, ಭಾಷಣ ಮಾಡ್ತಾ ಇಲ್ಲ. ಅದಕ್ಕೆ ಪತ್ರಕರ್ತ ಪೇಪರ್ಗೆ ಮೊದಲಿನದೇ ನಾನು ಅವ್ರಿಗೆ ಭಾಳ ಗೌರವ ಕೊಡ್ತೀನಿ. ಯಾಕೆ ಗೌರವ ಕೊಡ್ತೀನಿ ಅಂದರೆ ಲೀಡ್ರ್ ಮಂದಿ ತಪ್ಪು ಮಾಡ್ತಾರೆ. ಅವ್ರಂತಾರ ಕೇಳು ಹುಷಾರು ಅಂತಾರ, ಕಣ್ಣಿದ್ದಿ ಕಿವಿಡಬೇಡ, ಕಿವಿಯಿದ್ದಿ ಕುಡ್ಡಬೇಡ, ದಾರಿ ಬಿಡಬೇಡ ಅಂತಾರ. ಅಂಥ ಬೆಳಕು ಇಲ್ಲಿ ಇಷ್ಟೇ ಅಲ್ಲ, ಶಾಬಾದ್ ಅಲ್ಲ, ಕರ್ನಾಟಕ ರಾಜ್ಯ ಅಲ್ಲ, ಇಡೀ ಭಾರತ ದೇಶಕ್ಕೆ ಬೆಳಕು ಹಾಕ್ತಾರ. ಅವರಿಗೂ ಭಗವಂತ ಒಳ್ಳೇದು ಮಾಡಲಿ ಎಂಬ ಮಾತನ್ನು ಕೇಳಿ ನಮ್ಮ ಮಾತು 87ನೇ ಸಂತ ಶ್ರೀ ಶಿವಲಾಲ್ ಮಹಾರಾಜರ ಜಯಂತಿ ಉತ್ಸವದ ಸಮಾರಂಭ ಶಾಬಾದ್ ತಾಲೂಕಿನ ರಾಮನಾಯಕ್ ತಾಂಡ, ಈ ತಾಂಡದಲ್ಲಿ ಬಹಳ ತುಂಬ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಈ ಸಂತ ಶ್ರೀ ಶಿವಲಾಲ್ ಮಹಾರಾಜರ ತತ್ವ ಸಿದ್ಧಾಂತಗಳನ್ನು ಬಗ್ಗೆ ನಾವು ಹೇಳೋದಾದರೆ, ಯಾವ ರೀತಿಯಾಗಿ ನಾವು ಬಸವಣ್ಣನವರ ಕಾಯಕವೇ ಕೈಲಾಸ ಅಂತಕ್ಕಂಥ ರೀತಿಯಲ್ಲಿ ಕಾಯಕದಲ್ಲೇ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಬಂಜಾರ ಸಮಾಜವು ಯಾವುದೇ ಭಾಷೆಯು ಲಿಪಿಯೂ ಇಲ್ಲದೇ ಇದ್ರೂ ಕೂಡ ತಮ್ಮ ಕಲೆ, ಸಾಹಿತ್ಯ, ಸಂಸ್ಕೃತಿ, ತಮ್ಮ ಉಡುಪುಗಳಿಂದ ಇಡೀ ಭಾರತ ದೇಶದ ಇತಿಹಾಸದಲ್ಲಿ ತಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬಂದಿರತಕ್ಕಂಥ ಯಾವುದಾದ್ರೂ ಸಮಾಜ ಇದ್ದರೆ ಅದು ಬಂಜಾರ ಸಮಾಜ. ಅದಕ್ಕೆ ಕಾರಣಕರ್ತರು ಯಾರು ಅಂತ ಹೇಳಿದ್ರೆ, ಅವತ್ತು ಸಂತ ಶ್ರೀ ಶಿವಲಾಲ್ ಮಹಾರಾಜರು ಹಾಕಿಕೊಟ್ಟಿರ್ತಕ್ಕಂಥ ಏನು ರೀತಿ ನೀತಿ ರಿವಾಜುಗಳು ಪದ್ಧತಿಗಳಿದ್ದಾವೋ ಅವೆಲ್ಲ ಬಂಜಾರ ಸಮಾಜ ಇವತ್ತಿನವರೆಗೆ ಆಚರಣೆಯಲ್ಲಿ ಇಟ್ಕೊಂಡು ಬಂದಿರೋದ್ರಿಂದ ಇಂಥ ದೊಡ್ಡ ಶ್ರೇಷ್ಠ ಸಮಾಜವನ್ನು ಕಟ್ಕೊಳ್ಳೋಕೆ ಸಾಧ್ಯತೆ ಐತು ಅಂತಕ್ಕಂಥ ಮಾತನ್ನು ಹೇಳ್ತಾ, ಒಂದು ಕಡೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಶಿಕ್ಷಣ, ಸಂಘಟನೆ, ಹೋರಾಟ ಅಂತಕ್ಕಂಥದ್ದು. ಈ ಮಾತನ್ನು ಸಂತ ಶ್ರೀ ಶಿವಲಾಲ್ ಮಹಾರಾಜರು ಕೂಡ ಹಿಂದೆ ಶತಶತಮಾನಗಳ ಹಿಂದೆ ಹೇಳ್ತಾರೆ. ಒಂದು ಕಡೆಗೆ ಸೀಕೋ ಸಿಕಾವೋ ಸೀಕಜೇನೆ ಪಾಂಚಪೋಳಿ ಓರಪರ ಗಿಯರ ಕಚೋಳಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಶಿಕ್ಷಣ ಅಂತಕ್ಕಂಥ ಶಕ್ತಿಗಿಂತಲೂ ದೊಡ್ಡದಾದಂಥ ಆಸ್ತಿ ಯಾವುದಿಲ್ಲ ಅಂತಕ್ಕಂಥ ಮಾತನ್ನು ಸಂತ ಶ್ರೀ ಶಿವಲಾಲ್ ಮಹಾರಾಜರು ಹೇಳಿದ್ದಾರೆ. ಹಾಗಾಗಿ ಬಂಜಾರ ಸಮಾಜದ ಎಲ್ಲ ನನ್ನ ಬಂಧು ಬಾಂಧವರಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ, ಏನೇ ಗಳಿಸದಿದ್ದರೂ ಕೂಡ ಶಿಕ್ಷಣವನ್ನು ಗಳಿಸಿರಿ. ಎಲ್ಲ ನಮ್ಮ ಮಕ್ಕಳಿಗೆ
ಕಡ್ಡಾಯವಾಗಿ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೆ ಶಿಕ್ಷಣವನ್ನು ಕೊಡಿಸಿ ಅವರ ಜೀವನವನ್ನು ಪಾವನ ಮಾಡೋದ್ರ ಜೊತೆಗೆ ಸಮಾಜದ ಏಳಿಗೆಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದುವರಿಯಬೇಕಾದ್ರೆ ಏನು ನಮ್ಮ ಸಮಾಜದ ಕಟ್ಟುಪಾಡುಗಳವೆ, ಈ ಏನು ಮದ್ಯಪಾನ ಧೂಮ್ರಪಾನ ಅನೇಕ ದುಶ್ಚಟಗಳಿದ್ದಾವೆ ಯುವಕರು ಅವೆಲ್ಲವನ್ನು ಬಿಡಬೇಕು. ಬಿಟ್ಟು ಏನಪ್ಪ ಅಂದರೆ ಇವತ್ತು ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಇಂಥ ಸಂತ ಶ್ರೀ ಶಿವಲಾಲ್ ಮಹಾರಾಜರು ಬರೇ ಒಂದು ದಿವಸ ಆಚರಣೆ ಮಾಡೋದಲ್ಲ, ಅದು ಅನುಸರಿಸಬೇಕಾಗತ್ತೆ. ಸಂತ ಶ್ರೀ ಶಿವಲಾಲ್ ಮಹಾರಾಜ್ ಹಾಕಿಕೊಟ್ಟಂಥ ವಿಚಾರಧಾರೆಗಳನ್ನು ಜೀವನದಲ್ಲಿ ನಾವು ಅಳವಡಿಸಿಕೊಂಡು ನಡೆದಾಗ ಮಾತ್ರ ಅವರ ಈ ಜಯಂತಿಗಳಿಗೆ ಮಹತ್ವವನ್ನು ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂಬರುವ ದಿನಗಳಲ್ಲಿ ಎಲ್ಲ ಸಮಾಜದ ಯುವಕರು ದುಶ್ಚಟಗಳಿಂದ ದೂರ ಇರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮಗೆ ಧನ್ಯವಾದ ಮುಖಾಂತರ ನನ್ನ ಎರಡು ಮಾತುಗಳನ್ನು ನಿಮಗೆ ನಾನು ಕೊಡ್ತೀನಿ. ಜೈ ಶಿವಲಾಲ್ ಜಯಂತಿ ಮತ್ತು ಮರಿಯಮ್ಮ ದೇವಿ ಅಡಿಗಲ್ಲು ಸಮಾರಂಭಕ್ಕಾಗಿ ಇವತ್ತು ನಮ್ಮ ತಾಂಡಾ ವತಿಯಿಂದ ಎಲ್ಲ ಸಾರ್ವಜನಿಕರು ಕೋಆಪ್ರೇಟ್ ಮಾಡಿ ತಾಯಿಯ ಜಾತ್ರೆಯನ್ನು ನೆರವೇರಿಸಿದ್ದಾರೆ. ಅವರಿಗೆ ಧನ್ಯವಾದವನ್ನು ಹೇಳುತ್ತಾ ಮತ್ತು ಇವತ್ತಿನ ದಿವಸ ನಮ್ಮ ತಾಂಡದ 14 ತಾಂಡದ ನಾಯಕ ಕಾರ್ಬಾರಿ ಡಾವೋ ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಕೋಆಪ್ರೇಟ್ ಮಾಡಿದ್ದಾರೆ. ಅವರಿಗೂ ಸಹ ನಾನು ಧನ್ಯವಾದವನ್ನು ಹೇಳ್ತಾ ಈ ತಾಂಡದ ಸಾರ್ವಜನಿಕರಿಗೆ, ನಾಯಕರಿಗೆ, ಕಾರ್ಬಾರಿಗೆ, ಡಾವ್ಗೆ, ಸರ್ಪಂಚಿಗೆ ಎಲ್ಲರಿಗೆ ನನ್ನ ನಮಸ್ಕಾರವನ್ನು ಹೇಳಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ನನ್ನ 2 ಮಾತನ್ನು ಆಡಲಿಕ್ಕೆ